ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಏನೋ ನನ್ನ ಹೆಸರು ಇವತ್ತಿನ ವಿಷಯ ಬಂದು ನಮ್ಮ ಬಾಸ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ನನ್ನ ಗಾಡಿನ ನಾನೇ ಫಸ್ಟ್ ರಿವ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನೀನು ಏನು ಹೇಳೋದಕ್ಕೆ ಇಷ್ಟಪಡ್ತೀಯ? ಯಾರ ಮಕ್ಕಳಪ್ಪ ನೀವೆಲ್ಲ? ಸೊ ಈ ಗಾಡಿ ಬಂದು KTM ಡ್ಯೂಕ್ 200 BS6 ಸೆಕೆಂಡ್ ಜನ್ರೇಷನ್ ಗಾಡಿ. ಆ್ಯಂಡ್ ದೆನ್ ಮಾಡಲ್ ಬಂದು 2024 ಮಾಡಲ್ ಅಂತ ಹೇಳ್ಬೋದು. ಸೊ ಇಂಜಿನ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ 199.5 cc ಲಿಕ್ವಿಡ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಅಂತ ಹೇಳ್ಬೋದು. 24.67 bhp ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದ್ರ ಜೊತೆಗೆ 19.3 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ದೆನ್ ಈ ಕಡೆ ಬರ್ತೀವಿ ಅಂತಂದರೆ ಇದು ಎಕ್ಸಾಸ್ಟ್ ಬಂದು KTM ನೀವೆಲ್ಲ ನೋಡೇ ಇರ್ತೀರ, ಡಿಂಗ್ರಿ ಬಿಲ್ಲಿ ಸಾರಿ ಅಂಡರ್ ಬಿಲ್ಲಿ ಎಕ್ಸಾಸ್ಟು. ಇನ್ನು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಮೋನೋಶಾಕ್ ಸಸ್ಪೆನ್ಷನ್ನು. ಗಾಡಿ ಮಾತ್ರ ಹಿಂದೆಯಿಂದನೂ ಅಷ್ಟೇ ಸೆಕ್ಸಿಯಾಗಿ ಕಾಣಿಸುತ್ತೆ ಗುರು. ಇನ್ನು ಬ್ಯಾಕ್ ಸೈಡು ಇನ್ನು ಮಾತಾಡ್ತೀವಿ ಅಂತಂದರೆ ಮಾಮೂಲಿ ಇಂಡಿಕೇಟರ್ಸ್ ನೋಡಿರ್ಬೋದು, LED ಇಂಡಿಕೇಟರ್ಸು. ಆಲ್ಮೋಸ್ಟು ಬೇರೆ ಗಾಡಿಗಳಿಗೂ ಕೂಡ ಇದೇ ಇಂಡಿಕೇಟರ್ಸ್ನ ಕಾಪಿ ಮಾಡ್ತಾರೆ. ಅಂತಂದರೆ ಅವ್ರ ಗಾಡೀಲಿ ಬರೋ ಇಂಡಿಕೇಟರ್ಸ್ನ ತೆಗೆದು ನಮ್ಮ KTM ಇಂಡಿಕೇಟರ್ಸ್ನ ಹಾಕ್ತಾರೆ, ಯಾಕಂದರೆ ಅದು ಅಷ್ಟು ಚೆನ್ನಾಗಿದೆ. ನೋಡಿ, ರೇಸಿಂಗ್ KTM ಅಂತಿದೆ, ಹೆಸರು ಮಾತ್ರ ರೇಸಿಂಗ್ KTM ಅಂತಿದೆ. ಹಂಗಂತ ಹೇಳಿ ರೇಸಿಂಗ್ ಏನಾರ ಮಾಡೋಕ್ಕೋದ್ರೆ ಪೊಲೀಸ್ನವ್ರು ಬ್ಲೇಡೆ. ಇನ್ನು ಫ್ರಂಟಿಂದ ನೋಡ್ತೀರಾ ಅಂತಂದರೆ ಆ್ಯಸ್ ಯೂಶಲ್ LED ಹೆಡ್ಲ್ಯಾಂಪ್ ಇದೆ. ಅಂತಂದರೆ ಓಲ್ಡ್ ಡ್ಯೂಕಲ್ಲೆಲ್ಲ ಏನಾಗ್ತಿತ್ತು ಅಂದರೆ ಹಾಲೋಜನ್ ಹೆಡ್ಲ್ಯಾಂಪ್ ಬರ್ತಿತ್ತು. ಸೊ ಇದರಲ್ಲಿ ಸೇಮ್ KTM 390 KTM 390 ಯಾವ ಥರ LED ಹೆಡ್ಲ್ಯಾಂಪ್ ಬರ್ತಿತ್ತು, ಸೊ ಅದನ್ನೇ 200ಗೆ ಕಾಪಿ ಮಾಡಿದ್ದಾರೆ. ಸೊ ಇನ್ನು ಅದು ಬಿಟ್ಟರೆ ಇದು WP ಸಸ್ಪೆನ್ಷನ್. ವೀಲಿಗೆ ಬಂದರೆ ಡ್ಯುಯಲ್ ಚಾನಲ್ ABS ಇರುತ್ತೆ. ಸೊ ಇನ್ನು ABS ಬಂದು ಬೈಬ್ರೆಯಿಂದ ಇರುತ್ತೆ. ಆ್ಯಂಡ್ ದೆನ್ ಸೇಮ್ ಬೋತ್ ಡ್ಯುಯಲ್ ಚಾನಲ್ ABS ಆಗಿರೋದ್ರಿಂದ ಬ್ರೇಕಿಂಗ್ ಸಿಸ್ಟಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಹಂಗೆ ಬೈಬ್ರೆ ಬ್ರ್ಯಾಂಡ್ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಅಂದರೆ ಬ್ರೇಕಿಂಗ್ ಸಿಸ್ಟಮಲ್ಲಿ ಮಾತ್ರ ಪಕ್ಕಾ ನೆಕ್ಸ್ಟ್ ಲೆವೆಲ್ ಕಂಪ್ನಿ ಅಂತ ಹೇಳ್ಬೋದು ಬೈಬ್ರೆನ. ಹೆಂಗೆ ಇವಾಗ ಫೋನ್ಗಳಲ್ಲಿ ಎಲೆಕ್ಟ್ರಾನಿಕ್ಸಲ್ಲಿ ಐಫೋನ್ ಯಾವ ಥರ ಫೇಮಸ್ಸೋ, ಸೊ ಅದೇ ಥರ ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂದರೆ ಬೈಬ್ರೆ ಅದೇ ಥರ ಫೇಮಸ್ಸು. ಯಾಕಂದರೆ ಅವ್ರು ಕೊಡೋವಂಥ ಕ್ವಾಲಿಟಿ ಬ್ರೇಕಿಂಗಲ್ಲಿ ಅಷ್ಟು ನೆಕ್ಸ್ಟ್ ಲೆವೆಲಾಗಿರುತ್ತೆ. ಗಾಡಿ ಕಲ್ಲರ್ ಅಂತ ಬಂದರೆ ಎಲೆಕ್ಟ್ರಾನಿಕ್ ಆರೆಂಜ್ ಇದೆ. ಸೊ ಆರೆಂಜ್ ಅಂದರೆ KTM ಅಂದರೆ ಆರೆಂಜು. ಸೊ ಅದಕ್ಕೋಸ್ಕರನೇ ಸೊ ಈ ಡ್ಯೂಕ್ 200ಅಲ್ಲಿ ಕೂಡ ಆರೆಂಜ್ ವೇರಿಯಂಟ್ ಇದೆ. ಸೊ ನಾನು ಈ ಕಲರ್ನ ಮಾತ್ರ ಇಷ್ಟಪಟ್ಟು ತೊಗೊಂಡೆ. ಅಂದರೆ ಇನ್ನೊಂದಿದೆ ಸಿಲ್ವರ್, ಮೆಟಲ್ ಸಿಲ್ವರ್ ಕಲರು. ಸೊ ಅದು ಅಷ್ಟಾಗಿ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅದರಿಂದ ನಾನು ಈ ಕಲರ್ನ ಚೂಸ್ ಮಾಡಿದ್ದು. ಇನ್ನು ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡ್ತೀವಿ ಅಂತಂದರೆ 13.4 ಲೀಟರ್ಸ್ ಅಂತ ಹೇಳ್ಬೋದು. ಇನ್ನು ಸಿಟ್ಟಿಂಗ್ ಪೊಸಿಷನ್ ಬಂದು ಸೀಟ್ ಮಾತ್ರ ಹೆವಿ ಮೆತ್ತಗೈತೆ ಇವರು. ಡ್ರೈವಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ನಿಮಗೆಲ್ಲ ನೋಡಿರ್ಬೋದು, ಹ್ಯಾಂಡ್ಲ್ ಬಾರು ಮಸ್ತಿದೆ ಮಾತ್ರ. ಮಿರರ್ಗಳು ಅಷ್ಟೇ, ನೀವು ಆಲ್ಮೋಸ್ಟ್ ಈ ಮಿರರ್ಗಳನ್ನ KTM ಗಾಡಿಗಳಲ್ಲಿ ನೋಡೋದಕ್ಕಿಂತ ಈ ಹಿಮಾಲಯನು ಎಕ್ಸ್ಪಲ್ಸ್ ಗಾಡಿಗಳಲ್ಲೇ ಜಾಸ್ತಿ ನೋಡಿರ್ತೀರ. ಯಾಕಂತಂದರೆ ನಾವು ಗಾಡಿ ತಗೊಂಡಿದ್ದೇ ತಡ ನಮ್ಮ ಆಫ್ ರೋಡ್ ಬಾಯ್ಸ್ ಎಲ್ಲ ಬ್ರೋ ಮಿರರ್ ಕೊಡ್ತೀರಾ ಅಂತೇಳಿ ಕಿತ್ಕೊಂಡು ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ನಾನು ಮಿರರ್ ಬಿಚ್ಚಾಕಬೇಕಿತ್ತು, ಬಟ್ ಆಲ್ರೆಡಿ 2 ಸರಿ ನಮ್ಮ ತುಮಕೂರು ಟೌನಲ್ಲಿ ಸಿಗಾಕೊಂಡು ಪೊಲೀಸ್ನವ್ರ ಹತ್ರ ಬ್ಲೇಡ್ ಹಾಕ್ಸ್ಕೊಂಡಿರೋದಕ್ಕೆ ಆಲ್ರೆಡಿ ವಾರ್ನ್ ಮಾಡಿದ್ದಾರೆ ನನಗೆ, ಇನ್ನೊಂದು ಸರಿ ನೀನು ಏನಾದರೂ ಮಿರರ್ ಇಲ್ದಿರ ಸಿಕ್ಕಿದ್ರೆ ಮಾತ್ರ ಗಾಡಿ ಸೀಸೆ ಅಂತ. ಸೊ ಹಂಗಾಗಿ ಮಿರರ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ. ಇನ್ನು ಮೋಡ್ಸ್ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಒಂದು ನಾರ್ಮಲ್ ರೋಡ್ ಅಂತ, ಅದರಲ್ಲಿ ಏನಂತಂದರೆ 2 ABS ಕೂಡ ಆನಲ್ಲಿರುತ್ತೆ. ಸೊ ಅದು ಬಿಟ್ಟರೆ ಇನ್ನೊಂದು ಮೋಡ್ ಬಂದು ಸೂಪರ್ ಮೋಟೋ ಮೋಡ್ ಅಂತ. ಅಂದರೆ ಇದು ಏನಂತಂದರೆ ನಾವೇನಾದರೂ ಈ ಬೈಕ್ನ ತೊಗೊಂಡು ಆಫ್ ರೋಡ್ಗೆ ಏನಾದರೂ ಹೋಗ್ತೀವಿ ಅಂತಂದರೆ ಸೊ ಈ ಸೂಪರ್ ಮೋಟೋ ಮೋಡ್ನ ಆನ್ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ಅದು ಯಾವ ಥರ ಅಂತಂದರೆ ಸೂಪರ್ ಮೋಟೋ ಮೋಡಲ್ಲಿ ರೇರ್ ABS ಆಫಲ್ಲಿರುತ್ತೆ, ಫ್ರಂಟ್ ABS ಮಾತ್ರ ಆನಲ್ಲಿರುತ್ತೆ. ಸೊ ಆ ಥರ ಇದ್ದಾಗ ಏನಾಗುತ್ತೆ ಅಂತಂದರೆ ನಾವು ಆಫ್ ರೋಡ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಆಫ್ ರೋಡಲ್ಲಿ 2 ABSನ ಯೂಸ್ ಮಾಡೋದ್ರಿಂದ ಗಾಡಿ ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಇಂಥ ಗಾಡೀಲಿ ಯಾವನ್ ಗುರು ಆಫ್ ರೋಡ್ ಮಾಡ್ತಾನೆ ಅಂತ ನೀವು ಕೇಳ್ಬೋದು. ನಮ್ಮ
ಬಾಸ್ ಪಚ್ಚಿ ಎನ್ ಬಿ ಕೆ ಬ್ರೋ ಅವ್ರದ್ದು ಕೂಡ ಪೇಜ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ KTM ಡ್ಯೂಕ್ 200ಅಲ್ಲಿ ಆಫ್ ರೋಡ್ ಮಾಡ್ಬೋದೋ ಇಲ್ವೋ ಅಂತ. ಯಾಕಂದರೆ ಅಷ್ಟು ಸೈಕಾಗಿ ಆಫ್ ರೋಡ್ ಮಾಡ್ತಾರೆ ಗುರು. ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಓಡಿಸ್ತಾರೆ ಗಾಡಿನ. KTM ಬೈಕರ್ಸಲ್ಲಿ ಆಲ್ಮೋಸ್ಟ್ ಅಲ್ಲಿ ನೀವು ನೋಡಿರ್ತೀರ ಫಾಗ್ ಲ್ಯಾಂಪ್ಸ್ ಅಂತೂ ಇದ್ದೇ ಇರ್ತವೆ. ಯಾಕಂತಂದರೆ ಇವರು KTM ಅವ್ರು ಕೊಡೋ ಹೆಡ್ ಲ್ಯಾಂಪ್ಸಲ್ಲಿ ಬರೋ ಲೈಟ್ ಏನಿರುತ್ತೆ ಅದು ಆ್ಯಕ್ಚುಲಾಗಿ ಹೈವೇಲಿ ಅಷ್ಟಾಗಿ ಕಾಣಿಸೋದಿಲ್ಲ. ಸೊ ಅದರಿಂದಾಗಿ ನಾವಂತೂ ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡೇ ಇರ್ತೀವಿ. ಬಟ್ ಪೊಲೀಸ್ನವ್ರು ಸಿಕ್ಕಿದ್ರೆ ಮಾತ್ರ ಅದರಲ್ಲೂ ಜರಕ್ ಅಂತ ಹೇಳಿಸ್ಕೊಳ್ಳೋದೆ. ಸೊ ಇನ್ನು ಗಾಡಿ ಮೈಲೇಜ್ ಬಗ್ಗೆ ಮಾತಾಡ್ತೀರಾ ಅಂತಂದರೆ ತುಂಬ ಜನ ಹೇಳ್ತಾರೆ 200cc ಬೈಕ್ಸಲ್ಲಿ ಆಲ್ಮೋಸ್ಟ್ ಏನಿಲ್ಲ ಅಂದರೂ 45 to 48 ಮೈಲೇಜ್ ಬಂದೇ ಬರುತ್ತೆ ಅಂತ. ಬಟ್ ಆ ಥರ ನೋಡ್ತೀವಿ ಅಂದರೆ KTM ಬೈಕ್ಸಲ್ಲಿ ದೇವರಣೆಗೂ ಬರಲ್ಲ ಗುರು. ಅಮ್ಮಮ್ಮ ಅಂದರೆ 30ರಿಂದ 35 ಮೈಲೇಜ್ ಕೊಟ್ಟರೆ ಹೆಚ್ಚು ನಮ್ಮ KTM ಬೈಕ್ಸ್ಗಳು. ನಾನು ಹೇಳ್ದೆ ಅಲ್ಲ ಲೌಡಾನು ಆಗಲ್ಲ ಅಂತ. ಸೊ ಟೈಲ್ ಟೆಡೆ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಮಾಮೂಲಿ ಶೋರೂಮಿಂದ ಬರೋ ಗಾಡಿಗಳಲ್ಲಿ ಒಂದು ಸ್ವಲ್ಪ ಉದ್ದಕ್ಕಿರುತ್ತೆ. ಸೊ ಅದು ಆ್ಯಕ್ಚುಲಾಗಿ ನಮ್ಮ ಗಾಡಿಗಳಿಗೆ ಚೆನ್ನಾಗಿ ಕಾಣಿಸಲ್ಲ ಅಂಥೇಳಿ ನಾವು ಅದನ್ನು ತೆಗ್ಸಿ ಯೂನಿವರ್ಸಲ್ ಟೈಲ್ ಟೆಡೆ ಹಾಕ್ಸ್ಕೊತೀವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಗಾಡೀಲೂ ನೋಡಿರ್ತೀರ. ಸೊ ಆ್ಯಕ್ಚುಲಾಗಿ ಈ ಯೂನಿವರ್ಸಲ್ ಟೈಲ್ ಟೆಡೆ ಕೂಡ ಇಲ್ಲಿಗಲ್ಲು. ಇದ್ರದ್ದು ಸೀಟ್ ಹೈಟ್ ಬಂದು 822 mm ಅಷ್ಟು ಹೈಟ್ ಇದೆ. ಗಾಡಿದು ಓವರ್ ಆಲ್ ವೆಯ್ಟ್ ಬಂದು 159 kg ಇದೆ. ಈ ಗಾಡಿದು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಆಲ್ಮೋಸ್ಟ್ 155 mm ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಯಾವುದೇ ಹಂಸಲ್ಲಿ ಹೊಡೆಯಲ್ಲ. ಬಟ್ ನಮ್ಮ ಹಳ್ಳಿ ಕಡೆ ಇರೋವಂಥ ದೊಡ್ಡ ಹಂಸಲ್ಲಿ ಜರಕ್ ಅಂತ ಹಿಂಗೆ ಹೊಡೆಯುತ್ತೆ. ತುಮಕೂರಿಗೆ ಬಂದು ಒಳ್ಳೆ ಪ್ಲೇಸ್ ಯಾವುದು ಅಂತ ಕೇಳಿದ್ರೆ ಫಸ್ಟ್ ಹೇಳೋದೆ DD ಹಿಲ್ಸ್ ಅಂತ. ಅದೇ ಥರ ಬೈಕರ್ಸ್ ಹತ್ರ ಬಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೈಕ್ ಯಾವುದು ಅಂತ ಹೇಳಿದ್ರೆ ಅವ್ರು ಫಸ್ಟ್ ತೋರಿಸೋದೆ KTM ಗಾಡಿಗಳನ್ನ. ಸೂಪರ್ ಅಣ್ಣ, ಹಂಸಲೇಖ ಅವ್ರು ಹೆಂಗ್ ಬರೆಯಲ್ಲ. ಇವ್ನು ಕೊಡ್ತಾ ಅರ್ಧ ಗ್ಲಾಸ್ ಟೀಗೆ ಹಂಸಲೇಖ ಅವ್ರನ್ನ ಯಾಕ್ರ ಇಲ್ಲಿ ಗೆಳಿತೀರಾ? ಸೊ ಈ ಗಾಡಿ ಅಟ್ ಪ್ರೆಸೆಂಟ್ ಆನ್ ರೋಡ್ ಪ್ರೈಸ್ ಬಂದು 2,70,000 ಇದೆ. 200cc ಸೆಗ್ಮೆಂಟ್ ಬೈಕ್ಸಲ್ಲಿ ಈ ಡ್ಯೂಕ್ 200 ಕೊಡೋ ಅಂಥ ಪರ್ಫಾರ್ಮೆನ್ಸು ಪವರು ಬೇರೆ ಇನ್ಯಾವ ಗಾಡಿನೂ ಕೊಡೋದಕ್ಕಾಗಲ್ಲ. ಸೊ ಆ್ಯಂಡ್ ದೆನ್ ಇದರ ಇನ್ಷಿಯಲ್ ಪಿಕಪ್ ಮಾತ್ರ ಬಂದು ನೆಕ್ಸ್ಟ್ ಲೆವೆಲ್ ಗುರು. ಅದಕ್ಕೇ ತುಂಬ ಜನ ಫ್ಯಾನ್ಸ್ ಅಂತ ಹೇಳ್ಬೋದು. ಯಾಕಂತಂದರೆ ಇದ್ರ ಟಾಪ್ ಸ್ಪೀಡ್ ಬಂದು 136 ಅಷ್ಟೇ. ಬಟ್ ಇದ್ರ ಹೋಗೋ ಇನ್ಷಿಯಲ್ ಸ್ಪೀಡು ಮಾತ್ರ ನೆಕ್ಸ್ಟ್ ಲೆವೆಲ್ಲು. ತುಂಬ ಜನ ಹೇಳ್ತಾರೆ ಆ ಗಾಡಿ ಅಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ, ಈ ಗಾಡಿ ಇಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತ. ಬಟ್ ಆ ಟಾಪ್ ಸ್ಪೀಡ್ನ ಅದು ರೀಚ್ ಆಗೋದಕ್ಕೆ ಎಷ್ಟು ಟೈಮ್ನ ತಗೊಳುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಒಂದು ರೇಸಿಂಗಲ್ಲಿ ಇವಾಗ 100 ಮೀಟರ್ ರೇಸ್ ಇರುತ್ತೆ ಅಂತಂದರೆ ಯಾರು ಬೇಗ ಫಸ್ಟ್ ರೀಚ್ ಆಗ್ತಾನೆ ಅನ್ನೋದು ತುಂಬ ಇಂಪಾರ್ಟೆಂಟು, ಅವನು ಎಷ್ಟು ಸ್ಪೀಡಾಗಿ ಹೋಗ್ತಾನೆ ಅನ್ನೋದಲ್ಲ. ಗಾಡೀಲಿ ಆದಷ್ಟು ಡಿಸ್ಅಡ್ವಾಂಟೇಜಸ್ ಕೂಡ ಇದ್ದೇ ಇರ್ತವೆ. ಸೊ ಡಿಸ್ಅಡ್ವಾಂಟೇಜಸ್ ಬಂದು ಇದು ನೇಕ್ಡ್ ಬೈಕ್ ಆಗಿರೋದ್ರಿಂದ ಅಂದರೆ 130 ಸ್ಪೀಡಲ್ಲಿ ಹೋದರೂ ಕೂಡ 150 ಸ್ಪೀಡಲ್ಲಿ ಹೋಗ್ತಾರೆ ಥರ ಫೀಲ್ ಆಗುತ್ತೆ. ಯಾಕಂತಂದರೆ ಅಷ್ಟು ವಿಂಡ್ ಬ್ಲಾಸ್ಟ್ ಇರುತ್ತೆ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ ಇದರಲ್ಲಿ ತುಂಬ ಗೇರ್ಗಳು ತುಂಬ ಶಾರ್ಟ್ ಇದೆ. ಅದರಲ್ಲೂ ಸಿಟಿ ಲಿಮಿಟ್ಸಲ್ಲಂತೂ ಸಿಕ್ಕಾಬಟ್ಟೆ ಗೇರ್ಸ್ ಕೇಳುತ್ತೆ. ಸೊ ಆ ಗೇರ್ ಶಾರ್ಟ್ ಇರೋದ್ರಿಂದ ಏನಾಗುತ್ತೆ ಅಂತಂದರೆ ಇಂಜಿನ್ ಅಂತೂ ಸಿಕ್ಕಾಪಟ್ಟೆ ಹೀಟ್ ಬರುತ್ತೆ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಏಯ್ ಲೋ ಆಂಗಲ್ ಹೊಡ್ಕೊ ಸರ್, ಟಾಪ್ ಆಂಗಲ್ ಹೋಗ್ಲಾ? ಏನು ಹುಡುಕ್ತಿದ್ದೆ? ಹೆವಿ ಆಟ ಆಡ್ಸುತ್ತಲ್ವಾ? ಹೆಂಗೈತೆ ಬೈಕು? ಬೆಂಕಿ ಬೆಂಕಿ ಥರ ನುಗ್ತೈತೆ. ಇಲ್ಲಿಂದ ಇಲ್ಲಿಗೆ ಓಡಿಸ್ಬಿಟ್ಟು ಬೆಂಕಿ ಥರ ನುಗ್ತೈತೆ ಅಂಚಲ್ಲೇ. ಸುಳ್ಳು ಹೇಳಬೇಕು, ಈ ರೇಂಜಿಗೆ ಹೇಳೋದು ಹೋಗ್ಬೇಕು ಅಂತ ಇಲ್ಲ, ಇಲ್ಲಿರೋ ರೋಡೇ ಬಂದರೂ ಸಾಕು. ಅಣ್ಣ ನಮಸ್ಕಾರ. ರಾಯಲ್ ಎನ್ಫೀಲ್ಡ್ ಕಬ್ಬಣ.
ಎಷ್ಟು ಕಬ್ಣದ ರೇಟ್ ಹೇಳು, ರಾಯಲ್ ಎನ್ಫೀಲ್ಡ್ ಫ್ಯಾನ್ ತಾನೆ ನಿನ್ನ, ಕಬ್ಣದ ರೇಟ್ ಹೇಳು. ಅದೆಲ್ಲ ತಿರ್ಗಾ ವೇಸ್ಟ್ ಆಫ್ ಇಂಡಿಯಾ ಗೆಟ್ ಲಾಸ್ಟ್. ನಾನು ತಪ್ಪು ಮಾಡೋಣ ಯಾರಿಗೂ ಭಯಪಡಿ, ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯ ಪಡ್ಬೇಕು? ಓಕೆನಾ? ಸ್ಟಾಪ್ ಸ್ಟಾಪ್ ಸ್ಟಾಪ್. ಏನು ಚೆನ್ನಾಗಿರೋದು? ಕಂಫರ್ಟ್ ಆಗಿದೆ. ಕಂಫರ್ಟ್ ಆಗಿ ಅವ್ರು KTM ಬೈಕರ್ಸ್ ಅಲ್ಲ, ರಾಯಲ್ ಎನ್ಫೀಲ್ಡ್ ಅಂತೆ. ನೋಡ್ರಿ ಅಲ್ಲಿ ಕ್ಯಾಪ್ ಹಾಕೊಂಡು ಅವ್ನು ನೋಡ್ರಿ, ರಾಯಲ್ ಎನ್ಫೀಲ್ಡ್ ಅಂತೆ. ಕಬ್ಣ ಕಬ್ಬಣ ಗತ್ತು ಬ್ರೋ. ಬ್ರ್ಯಾಂಡ್ ಬ್ರೋ, ಬ್ರ್ಯಾಂಡ್. ಬ್ರ್ಯಾಂಡ್ ಅಲ್ಲ, ಬ್ಲೇಡ್. ಅಣ್ಣ ಶೂಟಿಂಗ ಟಿವಿಲಿ ಬರ್ತೀವಾ? ಅಣ್ಣ ನಾವು ಬರ್ತೀವಾ? ನೀವು ಬರ್ತೀರಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಅಪ್ಪಿ ನೀನು ಅಂತ ಇಂಥದ್ದು ಹೋಗೋಣ ನಾವು. ನಮ್ಗೆ ನನಗೆ ಹೋಗಕ್ಕೆ ಅಣ್ಣ ನಾನು ತಗೊಂತೀನಿ ಅಂದ್ರೆ ಯಾಕಲ್ಲ ಅವೆಲ್ಲ. ಸಿದ್ದರಾಮಯ್ಯವರು ಫ್ರೀ ಸಿಗ್ತಾರೆ, ನೀನ್ ಸಿಗಲ್ಲ ಫ್ರೀ. ಅಲ್ಲ ಅಲ್ಲ ನಾನು ತಗೊಂತೀನಿ ಅಂದ್ರೆ ಯಾಕಲ್ಲ ಅವೆಲ್ಲ. ಸುಮ್ಮನೆ ಒಂದು ಹೀರೋ ಹೊಂಡ ತಗ ಅಂತಾರೆ. ಇವ್ನಿಗೆ ಸಾಲದ ಹೀರೋ ಹೊಂಡ ಆದ್ರೆ ಸಾಕು. ಗಾಡಿ ಎತ್ತಗಲ್ಲ ತೂಕ ಏನಿಲ್ಲ, ಸಿಂಪಲ್ ಆಗಿ ಮೇಕೆ ಮರಿಗೆ ಸೊಪ್ಪು ಪಪ್ಪು. ರಾಯಲ್ ಎನ್ಫೀಲ್ಡ್ ಹೆಂಗಲ್ಲ ರಾಯಲ್ ಎನ್ಫೀಲ್ಡ್ ತಗೊಳಲ್ಲ ಬ್ರೋ ಈಗ. ಮತ್ತೆ ರಾಯಲ್ ಎನ್ಫೀಲ್ಡ್ ಲೋಗೋ ಹಾಕೊಂಡಿದ್ಯಾ? ಈಗ ತಗೊಳಲ್ಲ ಸದ್ಯಕ್ಕೆ. ಅದು ನನ್ನ ಮಕ್ಕಳು ಕೊಡಿಸ್ತೀನಿ ನೋಡೋ, ನೀನ್ ಫಿಕ್ಸ್ ಆಗ್ಬಿಡು. ಹೀರೋ ಹೊಂಡ ಇಲ್ಲ ಅಂದ್ರೆ ಎಕ್ಸೆಲ್ ಟಿವಿ, ಎಕ್ಸೆಲ್ 100. ಯಾಕೆ ಈ ಥರದ ಗಾಡಿ ಬೇಡವಾ? ಇಮೋಷನಲ್ ಡ್ಯಾಮೇಜ್. ತಗೊಳಕ್ಕಾಗುತ್ತಾ ಹೇಳ್ರಿ? ಆಗಲ್ಲ. ಆಗುತ್ತಾ? ಲಗೇಜ್ ಇಲ್ಲ. ಒಂದು 80 kg 1 ಕ್ವಿಂಟಲ್ ವೆಯ್ಟ್. ಇವಾಗ ಅವರು ಗಾಡಿ ಚೇಂಜ್ ಮಾಡ್ಬೇಕು ಅಂತವ್ರೆ, ಆದ್ರೂ ನನಗಿನ್ನ ಸೀಟ್ ಉದ್ದಕ್ಕೆ ಇರ್ಬೇಕು ಅಂತಾರೆ ಲಗೇಜ್ ಹೊಡಿಯಕ್ಕೆ. ನಮ್ಮ ಕಡ್ಡಿ ಕಟ್ಬಿಡೋಣ. ಬಿಟ್ಬಿಡ್ರಲ್ಲೇ ಗಾಡಿ, ಬಿಟ್ಬಿಡ್ರ ನನ್ಲೇ. ಅದ್ಯಾವ್ದೋ ಬಂಡೆ ಎಲ್ಲ ಅದು ಅದು ಹಿಮಾಲಯದ್ದು ಮತ್ತೆ ಎಕ್ಸ್ಪಲ್ಸ್. ಹಿಮಾಲಯ ಅವು ಹಾಕಿದ್ ನೋಡಪ್ಪ, ಒಂದ್ ಸ್ವಲ್ಪ ಲಗೇಜ್ ಅಂತದ್ ಕೊಡ್ಕೊಂಡು ಹೋಗೋದು. ನನಗೆ ಗಿಡಕ್ಕೆ ಸೊಪ್ಪು ತರಕ್ ಹೋಗೋದು. ರಾಯಲ್ ಎನ್ ಯಾವ್ದ್ರಲ್ಲಿ? ಹಿಮಾಲಯನಲ್ಲಿ. ಉದ್ದಕ್ಕವನೆ ಅದ್ ತಗ, ಇಲ್ಲ ಅಂದ್ರೆ ಅದೇ ಸೈಕಲ್ ತಗೋಬಿಡು. ಅದಕ್ಕೆ ಇದೆ ಎಲ್ಲ ಯಾವ್ದನ್ನು ಹೇಳು. ಅದನ್ನ ನಾನು ಅದೇ ನಾನು ಹೇಳಿಲ್ವ ಅವ್ರ ಸೈಕಲ್ ಬಗ್ಗೆ ಹೇಳ್ತಾ ಇರೋದು ಅವ್ರು. ಸೈಕಲ್ ಬಗ್ಗೆ ಅಲ್ಲ ಹೇಳಿಲ್ವ. ಎಕ್ಸ್ಪಲ್ಸ್ ತಗೊಂಡು ಮತ್ತೆ ಎಕ್ಸ್ಪಲ್ಸ್ ಅಂತ ಅವನೇ ಹಿಮಾಲಯನ್ ತಾಂಬೋದು. ಆದ್ರೆ ಸರ್ವಿಸ್ ಎಲ್ಲ ನೋಡಿದ್ರೆ ಡ್ರಾಯರ್ ಮಾಡ್ಕೊಂಡು ನೀನ್ ಬಡವ ಮಡಗದಂಗೆ ಇರು ಅನ್ನಂಗೆ ಇರ್ಬೇಕು. ನಾವೆಲ್ಲ ನಿಮ್ಮಂತವ್ರಿಗೆ ಸರಿ, ಸಾವುಕಾರ ಮಂದಿಗೆ. ಅಯ್ಯೋ ಅಯ್ಯೋ, ನೀವು ಬಿಡ್ರಪ್ಪ ಸಾವುಕಾರ ಮಂದಿ, ನೀವು ಬಿಡ್ರಪ್ಪ ಸಾವುಕಾರ ಮಂದಿ. ಅದೇ 3 ಲಕ್ಷದ ಗಾಡಿ ರಾಯಲ್ ಎನ್ಫೀಲ್ಡ್ ಟೋಪಿ ಎಲ್ಲ ಇಕ್ಕಡೀರ. ನೀವು ಬಿಡ್ರಿ ಸಾವುಕಾರ ಮಂದಿ. ರಾಯಲ್ ಎನ್ಫೀಲ್ಡ್ ಗಾಡಿ ಬೇಕಲ್ಲ, ಪೈಸಾ ಬೇಕಲ್ಲ. ಟೋಪಿನೇ ತಾಂಡಿದಾರೆ ಅಂತ ಏನ್ ಗಾಡಿ ತಾಂಡಲ್ವಾ? ಅದು ಟೋಪಿನೂ ತಂದಲ್ಲ. ಎಕ್ಸ್ಪಲ್ಸ್ ಕೊಡಿಸ್ತೀನಿ ಅಂತ ಕೊಡ್ಸೋಣ ಒಂದು. ಯಾರು ಹೇಳಿದ್ದು? ತಳೆಯ ದೇರಂಜ ಜಾತ್ರೆ ಬರ್ಲಿಕ್ಕೆ ಕೊಡು. 3.5 ಲಕ್ಷ ಇರ್ಬೇಕೇನೋ. 2 ಲಕ್ಷಕ್ಕೆ ಬಂದ್ಬಿಡ್ತದಪ್ಪ. 3.5 ಲಕ್ಷ ಎಲ್ಲ ಬೇಡ, ಸಾಕು. ಸಾಕು, ಒಂದು 50,000 ಕೊಡು. ಈಗ ಅರ್ಜೆಂಟ್ ಒಂದು 50,000 ಕೊಡು. ಹೋಗಿ 10 ಲಕ್ಷ ಕೊಡ್ತೀನಿ. 10 ಲಕ್ಷ ಕೊಡ್ತೀರಿ? 10 ಕೋಟಿ ಕೊಡ್ತೀನಲ್ಲೇ. 10 ಲಕ್ಷ ಕೊಡ್ತೀನಿ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. ಅಲ್ಲಿ 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. KTM ಬೈಕ್ಸಲ್ಲೆಲ್ಲ ಯಾವ ಥರ ಅಂತಂದರೆ, ಈ ಪ್ರತಿ ಗೇರಲ್ಲೂ higher RPMಗೆ ಹೋದಾಗ ಈ ರೆಡ್ ಲೈನ್ ಏನಿದೆ ಅದು ಆನ್ ಆಗುತ್ತೆ. ಅವಾಗ ಮಾತ್ರ ಹೆವಿ ಕಿಕ್ಕಿರುತ್ತೆ ಗುರು. ತೋರಿಸ್ತೀನಿ ನೋಡಿ ಒಂದ್ಸರಿ. ನೋಡಿ, ಕಾಣಿಸ್ತಾ ಆಯ್ತಾ ರೆಡ್ ಲೈನು? ನೋಡಿ, ಆ ಥರ ರೆಡ್ ಲೈನ್ ಇದೆಯಲ್ಲ, ಅದು ಮಾತ್ರ ಹೆವಿ ಕಿಕ್ ಹೊಡೆಯುತ್ತೆ KTM ಬೈಕ್ಸಲ್ಲಿ. ಅದೊಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು KTM ಬೈಕ್ಸ್ದು. ತುಂಬ ಹುಡುಗಿರು ಅನ್ಕೊಂತಾರೆ ಅವ್ರ ಬಾಯ್ ಫ್ರೆಂಡು ಅವ್ರನ್ನ ಮಾತ್ರ ಜಾಸ್ತಿ ಇಷ್ಟಪಡೋದು ಅಂತ. ಬಟ್ ಆ್ಯಕ್ಚುಲಾಗಿ ನಾವು ಬಾಯ್ಸ್ ಎಲ್ಲ ಹೆಂಗೆ ಅಂತಂದರೆ ಗಾಡಿಗಳ ಮೇಲೆ ಜೀವನೇ ಇಟ್ಟಿರ್ತೀವಿ ಗುರು.
ಇದಕ್ಕೆ ಜೀವ ಇಲ್ದಿರೋ ಇರ್ಬೋದು ನಿಜ, ಬಟ್ ಆದರೆ ಇದ್ರ ಮೇಲಿರೋಂಥ ಎಮೋಷನ್ಸು ಫೀಲಿಂಗ್ಸು ದೇವರಣೆಗೂ ಯಾವ ಹುಡುಗಿರು ಕೊಡೋದಕ್ಕಾಗಲ್ಲ ನಮಗೆ. ಎಂತಹ ಮಾತು ಹೇಳಿದ್ರೆ ತಂದೆ, ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ.